ದಿನಾಂಕ 27 ಡಿಸೆಂಬರ್ ರಂದು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಮರಾಠ ಚಿಂತನೆ ಮೇಳ ನಗರದ ಶಂಕರಲಿಂಗ ಭವನದಲ್ಲಿ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರು, ಮರಾಠ ಸಮಾಜದ ನಾಯಕರು, ಸಂತೋಷ್ ಲಾಡ್, ಮಾಜಿ ಮಂತ್ರಿಗಳು ಆದ ಶ್ರೀಮಂತ ಪಾಟೀಲ್, ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಚ್ ಮರಿಯೋಜಿರಾವ್, ಸಂಕೇಶ್ವರ ಮರಾಠ ಸಮಾಜದ ಅಧ್ಯಕ್ಷ ಅಮರ ನಲ್ವಡೆ, ಬಂಡು ಹಾತನೂರಿ, ಅಪ್ಪ ಮೋರೆ, ಸುಭಾಷ್ ಕಾಸರಕರ್ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಹಿಂದೂ ಹೃದಯ ಸಾಮ್ರಾಟ, ಹಿಂದವಿ ಸ್ವರಾಜ್ಯ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಬಳಿಕ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಸಾರಾಗಿ ಕುಡಿದು ಡಿಜೆ ಮುಂದೆ ಡ್ಯಾನ್ಸ್ ಮಾಡುವ ಬಡ ಯುವಕರು ಸಮಾಜದಲ್ಲಿ ನಮ್ಮವರೇ ಇದ್ದಾರೆ. ಹೀಗಾಗಿ ಅದೆಲ್ಲ ಬಿಟ್ಟು ಒಳ್ಳೆಯ ಶಿಕ್ಷಣ ಪಡೆದುಕೊಂಡು ನಾವೆಲ್ಲರೂ ಕೂಡ ಸೇರಿ ಸಮಾಜ ಗಟ್ಟಿಗೊಳಿಸುವುದೇ ನಮ್ಮ ಉದ್ದೇಶವಾಗಿದೆ ಎಂದಿದ್ದಾರೆ. की डीजे लावा. ते डीजे कसं लावलं पाहिजे माहिती काय? कोणतरी आजारी असलं तर, कोणाला तरी हार्ट प्रॉब्लेम असलं तर ते शक्य मरायलाच पाहिजे. डिच्चिक 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 फिरायचं, डान्स करायचं. सगळे मुले आमच्या कुठेतरी बघा डीजे मध्ये. ते मुलं कोणाचे? आपलेच, आपले नातू, आपले बंधू, आपले मुलं जाऊन तिकडे डान्स करतात. कशाला डान्स करतात? छत्रपती शिवाजी महाराजची जयंती आहे आणि डान्स गाणे कुठला आहे? आयटम सॉन्ग वर. आणि माणूस कोण आहे? हा? आणि आम्ही डोळ्याला बघतो आणि आमच्या मुलांना आम्ही काय सांगत नाही. मग कशासाठी समाज पाहिजे तुम्हाला? आणि इथं सगळं तुम्ही आलाय. मला तुम्हाला विचारायचं आहे, कशासाठी आला तुम्ही इथं? फॉर व्हॉट यू ऑल हॅव कम हियर? फॉर व्हॉट वी ऑल हॅव गॅदर्ड इज मोर इम्पॉर्टंट. ओ श्रीमान साहेब, त्यांनी एक मोठं इंडस्ट्रीज आहे. संतोष लाड एक मोठं मिनिस्टर आहे. आज आम्ही सगळं बैठक झालं. उद्यापासून सगळं चेंज होणार आहे? नाही होणार आहे. चेंज होणार नाहीये. तेवढं सोपं नाही चेंज व्हायचं. एज्युकेशन नाहीये, ते सांगितलं ना. लॉयर्स म्हटलं तर आमच्याकडे लॉयर्स नाही. कशाला नाहीये? डिफरन्स आहे. आमचं थॉट प्रोसेस मध्ये, आमच्या विचारामध्ये, आमच्या वागण्यामध्ये एक सिस्टमॅटिक नसलं तर आम्हाला लई त्रास आहे. आय एम स्पीकिंग फ्रॉम द पॉलिटिकल अँगल नाउ. मी बಳ್ಳारीमध्ये आहे, बेलगाम भागामध्ये आमचे समाज आहे, थोडे कारवारमध्ये आहे, थोडे बिजापूर बागलकोटमध्ये, थोडे बीदरमध्ये आहे आणि थोडं आमच्या हरियाणा दावणगिरीमध्ये. मी मधीच आहे. म्हणा आमच्या समाजाचं जास्त संख्या नाही तिकडं. मी सगळीकडं ऑलमोस्ट ऑल कर्नाटक आय ट्रॅव्हल्ड. बट कटिंगकर द पार्टी, ही मेट मी माय बीजेपी फ्रेंड. दॅट्स ओके, फेअर इनफ. आमचेच लोकांना आम्ही रेस्पेक्ट नाही केलं तर, इफ आय कांट रेस्पेक्ट हिम जस्ट बिकॉज इज बीजेपी, मग काय मग कशासाठी समाज? ಬಿಜೆಪಿ ಮಾಜಿ ಶಾಸಕ ಅತ್ಯಾಚಾರ ಮಾಡಿದ ಅದ್ರ ಬಗ್ಗೆ ನಿಮ್ಮನ್ನು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಏಕಾಂಗಿಯಾಗಿ ಅಂದ್ರೆ ಸಾಮೂಹಿಕವಾಗಿ ಯಾಕೆ ಹೋರಾಟ ಮಾಡ್ತಿಲ್ಲ? ಅಲ್ಲ, ಈಗ ಅದು ಕೊಟ್ಟಿರ್ತಕ್ಕಂಥದ್ದು ಕೋರ್ಟ್. ಸೊ ಕೋರ್ಟ್ ನಿರ್ಧಾರಗಳಿಗೆ ನಾವು ಬಹಿರಂಗವಾಗಿ ಜಾಸ್ತಿ ಚರ್ಚೆ ಮಾಡಕ್ ಬರೋದಿಲ್ಲ. ಬಟ್ ಆದ್ರೂ ಅದು ಖಂಡನೀಯ ಆಗಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಚುನಾವಣಾ ಬಾಂಡ್ ರದ್ದಾದ್ಮೇಲೆ ಸುಮಾರು 3,811 ಕೋಟಿಗಳು ಏನಾಯ್ತು, ಅದರಲ್ಲಿ ಶೇಕಡ 82% ಬಿಜೆಪಿ ಹೊರಗೆ ಹೋಗಿದೆ. ಅದರಲ್ಲಿ 3,111 ಕೋಟಿ ಬಿಜೆಪಿಗೆ, 899 ಕೋಟಿ. ಅಲ್ಲ, ಅದನ್ನೇ ನೀವೆಲ್ಲ ಜಾಸ್ತಿ ಜನಕ್ಕೆ ತಿಳಿಸ್ಬೇಕಂತಕ್ಕಂಥ ನಮ್ಮ ವಾದ. ಈಗ ಏನಾಗ್ತಾ ಇದೆ ಕೇಂದ್ರದಲ್ಲಿ, ಬಿಜೆಪಿ ಕಳೆದ 11 ವರ್ಷದ ಏನಾಗಿರ್ತಕ್ಕಂಥದ್ದು, ನೀವು ಇದನ್ನ ಎಳೆ ಬಿಡಿಸಿ ಜನಕ್ಕೆ ಮುಟ್ಟಿಸ್ಬೇಕು. ನೀವು ಕೇಳಿರ್ತಕ್ಕಂಥ ಪ್ರಶ್ನೆನಲ್ಲಿ ಉತ್ತರ ಇದೆ. ಅದು ಮಾಡಿರ್ತಕ್ಕಂಥದ್ದು ಏನ್ ಎಲೆಕ್ಟ್ರಲ್ ಬಾಂಡ್ ಇದೆ, ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಕ್ಕಂಥ ತಮಗೆಲ್ಲ ಗುರ್ತಿದೆ. ಅದು ಮೀರಿ ಇವತ್ತು ಮತ್ತೆ ದುಡ್ಡು ಕಲೆಕ್ಟ್ ಮಾಡಿ ಚಂದ ತೊಳ್ತಿರ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಪ್ರಶಾಂತ್ ಭೂಷಣ್ ಸರ್ ಇನ್ನೂ ಒಂದು ಮಾತಾಡಿದ್ದಾರೆ ಸರ್. ಏನಂತಂದ್ರೆ 2014 ನಾವು ಪೂರ್ವ ನಿಯೋಜಿತವಾಗಿ ಮಾಡ್ತೀವಿ. ಮನಮೋಹನ್ ಸಿಂಗ್ ಸರ್ಕಾರ ಅಷ್ಟಕ್ಕೆ ನಾವು ಒಂದು ಪಕ್ಷವನ್ನು ಕೊಟ್ಟಿದ್ದೇವೆ ಸರ್. ಈಗ ಪ್ರಶಾಂತ್ ಭೂಷಣ್ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ಇವ್ ಜನರ ಅಭಿಪ್ರಾಯ, ಜನರ ಮನೆ ತಗೊಂಡಿದ್ದಾರೆ. ಆದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಸಂದರ್ಭದಲ್ಲಿ ಜನಕ್ಕೆ ಮಾಹಿತಿ ಮುಟ್ಟಿಸೋದ್ರಲ್ಲಿ, ಅವರು ಸುಳ್ಳು ಮಾಹಿತಿ ಮುಟ್ಟಿಸೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಗ್ತಾನೆ ಇದ್ದಾರೆ. ಯಾಕಂದ್ರೆ ಅವ್ರ ನರೇಶನ್, ಅವರು ಯಾವುದೇ ರೀತಿಯಾದ ಅಭಿವೃದ್ಧಿ ಪರವಾಗಿ ನರೇಶನ್ ಹೇಳಿ ಓಟ್ ಕೇಳಲ್ಲ. ಅವರು ಯಾವಾಗ್ಲೂ ಒಂದು ಎಮೋಷನಲ್ ಆಗಿರ್ಲಿ, ಅದೇ ಬಹಳ ಸಲ ಹೇಳಿದ್ವಿ, ಹಿಂದೂ ಮುಸ್ಲಿಮನ್ ಆಗಿರ್ಲಿ, ಪಾಕಿಸ್ತಾನ ಆಗಿರ್ಲಿ, ಬಾಂಗ್ಲಾದೇಶ ಆಗಿರ್ಲಿ, ಅಫ್ಘಾನಿಸ್ತಾನ ಆಗಿರ್ಲಿ, ಇಂಥ ಮಾತುಗಳನ್ನ ಹೇಳಿ ಜನರಿಗೆ ದಾರಿ ತಪ್ಪಿಸಿ ಅವರು ಓಟ್ನ ಕೇಳ್ತಾರೆ. ಅದಕ್ಕಾಗಿ ಇವತ್ತು ಈ ರಾಹುಲ್ ಗಾಂಧಿ ಅವರಾಗಿರ್ಲಿ,
ಈ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತೇನು ಬಹಳಷ್ಟು ಯುವಕರು ಅರ್ಥಪೂರ್ಣಕವಾಗಿ ಮಾತನಾಡ್ತಿದಾರೆ, ಅದರ ಮುಖಾಂತರ ಜನ ಪರಿವರ್ತನೆ ಆಗ್ತಾರೆ. ಮಹಾರಾಷ್ಟ್ರದಲ್ಲಿ ಸರ್ ಶಿಕ್ಷಣದಲ್ಲಿ ಒಂದು ನೌಕರಿಯಲ್ಲಿ ರಿಸರ್ವೇಶನ್ ಕೊಟ್ಟಿಲ್ಲ ಸರ್. ನನ್ನ ಮಾಹಿತಿ साहेब राज्यात म्हणजे मुख्यमंत्रीचा विषय काय चर्चेत आहे तेवढे ते काय चर्चा असलं तर सुद्धा ಅದು ಏನೇ ಚರ್ಚೆ ಇದ್ರು ಕೂಡ ಅದ್ರ ಬಗ್ಗೆ ನಾವ್ ಯಾರು ಮಾತನಾಡಕ್ ಹೋಗೋದಲ್ಲ. आम्ही काय बोलणार नाही त्याला. आमचं हायकमांडच फायनल आहे. आमचे मुख्यमंत्री सिद्धरामಯ್ಯ साहेब पण ते सांगितलं. ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬ್ರು ಅದನ್ನ ಹೇಳಿದ್ದಾರೆ. ಸೊ ಇದ್ರ ಎಷ್ಟು ಸಲ ಮಾತನಾಡಿದ್ರು ಅಷ್ಟೇ, ನೀವು ಎಷ್ಟು ಪ್ರಶ್ನೆ ಕೇಳಿದ್ರು ಕೂಡ ನಮ್ದೇನು ಉತ್ತರ ಚೇಂಜ್ ಆಗುತ್ತೆ. ಸರ್, ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳಬೇಕಂದ್ರೆ ಇಡೀ ರಾಷ್ಟ್ರ ಕರ್ತೃತ್ವ ಬಿಜೆಪಿ ವಿರುದ್ಧ ಏಕಾಂಗಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ 100 ಸುಮಾರು ಹೋರಾಟ ಏನಿಲ್ಲ, ವಾಸ್ತವಾಂಶನ ಹೇಳ್ತಾನೆ ಇದೀವಿ. ಅದನ್ನ ಹೋರಾಟ ಅಂತ ನೀವು ಪರಿಗಣಿಸಬಹುದು. ಬಟ್ ಆದ್ರೆ ನಾವು ಅಂತೂ ಅದ್ರ ವಿರುದ್ಧವಾಗಿ ಏನ್ ಸತ್ಯ ಇದೆ ಸತ್ಯ ಹೇಳ್ತಕ್ಕಂತ ಕೆಲಸ ಯಾವಾಗ್ಲೂ ಮಾಡ್ತೀವಿ, ಮುಂದೆನೂ ಮಾಡ್ತೀವಿ. ಸರ್, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾಕೆ ಸರ್ ಧ್ವನಿ ಎತ್ತಾ ಇದಿಲ್ಲ ಸರ್ ಯಾರು ಸರ್ಕಾರ? ಯಾಕ್ರೆ ಸರ್ಕಾರದ ಎತ್ತಿಲ್ಲ? ನಿಮ್ ಹಂಗೆ ಕೇಳ್ತೀವಿ. ಸರ್ಕಾರ ಎಲ್ಲರ ಪರವಾಗಿದೆ. ಇಲ್ಲ ಸರ್, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲರ ಪರವಾಗಿ. ಇಲ್ಲ ಸರ್, ದಕ್ಷಿಣ ಕರ್ನಾಟಕಕ್ಕೆ ಫಂಡ್ ಬಹಳ ಬಿಡುಗಡೆ ಆಗಿದೆ, ಉತ್ತರ ಕರ್ನಾಟಕಕ್ಕೆ ಯಾಕಿಲ್ಲ? ಸಾಕಷ್ಟು ನೀರಾವರಿ ಆಗ್ಬೇಕಾದ. ಅಲ್ಲ, ಮೊನ್ನೆ ತಾನೇ ಸದನದಲ್ಲಿ ಬಹಳ ಸಮರ್ಪಕವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲಿ ಎಷ್ಟು ಸ್ಕೂಲ್ ಆಗಿದ್ದಾವೆ, ನಮ್ಮ ಕಾಲದಲ್ಲಿ ಎಷ್ಟು ಹಾಸ್ಟೆಲ್ಗಳು ಆಗಿದ್ದಾವೆ, ಎಷ್ಟು PUC ಕಾಲೇಜುಗಳು ಆಗಿದ್ದಾವೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆಗಿದ್ದಾವೆ, ಎಷ್ಟು ಮೆಡಿಕಲ್ ಕಾಲೇಜುಗಳು ಆಗಿದ್ದಾವೆ, ಎಷ್ಟು ಡಿಪ್ಲೊಮಾ ಕಾಲೇಜ್ ಆಗಿದ್ದಾವೆ. ಅದ್ರ ಜೊತೆಗೆ ನಮ್ 371J ಬಂದ ಮೇಲೆ ಎಷ್ಟು ಜನಕ್ಕೆ ಡೆಂಟಲ್ ಸೀಟ್ಗಳು ಸಿಕ್ಕಿದಾವೆ, ಎಷ್ಟು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದಾವೆ, ಎಷ್ಟು ಮೆಡಿಕಲ್ ಸೀಟ್ ಸಿಕ್ಕಿದೆ, ಇವೆಲ್ಲ ಸಮರ್ಪಕವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಭಿವೃದ್ಧಿ ಅಂತಕ್ಕಂಥದ್ದು ಅದು ನಡೀತಾನೆ ಇರ್ತದೆ. ಸಮರ್ಪಕವಾಗಿ ಒಂದೇ ಟೈಮಿಗೆ ಮಾಡ್ತೀವಂತಲ್ಲ. ಆದ್ರೆ ಸಿಂಹ ಪಾಲು ನಮ್ಮ ಸರ್ಕಾರಗಳು ಯಾವಾಗ ಅಧಿಕಾರಕ್ಕೆ ಬಂದಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನಾವೇ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು, ನಾವೇ ಜಾಸ್ತಿ ದುಡ್ಡು ಕೊಡ್ತಕ್ಕಂಥದ್ದು. ಸರ್ ಅಲ್ಲಿ ಸರಿಯಾಗಿ ಸಿಬ್ಬಂದಿ ಇರುತ್ತೆ ಸರ್, ಮತ್ತೆ ಏಜೆಂಟರ ಸ್ವಲ್ಪ ಹಾವಳಿ ಹೆಚ್ಚಾಗಿದೆ. ಅಲ್ಲ, ಈಗ ನಾವು ನೇರ ನೇಮಕಾತಿ DPT ಇರೋದ್ರಿಂದ, ಎಲ್ಲಾ ಅಪ್ಲಿಕೇಶನ್ಸ್ಗಳು ಆನ್ಲೈನ್ ಇರೋದ್ರಿಂದ, ಈಗ ಮೊಬೈಲ್ ಮೆಡಿಕಲ್ ಯೂನಿಟ್ ಬಂದಿರೋದ್ರಿಂದ ಅಂಬೇಡ್ಕರ್ ಸೇವಾ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಬಹುತೇಕ ನಾನೇ 100% ಕಮ್ಮಿ ಆಗುತ್ತೆ ಅಂತ ಹೇಳೋದಿಲ್ಲ, 60-70% ಕಮ್ಮಿ ಆಗಿದೆ. ಈ ಅಂಬೇಡ್ಕರ್ ಸೇವಾ ಕೇಂದ್ರಗಳು ಪ್ರಾರಂಭ ಆದ ನಂತರ ಬಹಳಷ್ಟು ಇದಕ್ಕೆ ಏನು ನೀವೇನ್ ಹೇಳ್ತೀರ ಮಿಡಲ್ ಮ್ಯಾನ್ ಅಂತ ಹೇಳ್ತೀವಿ, ಅದಕ್ಕೆ ಯಾರು ಇರತಕ್ಕಂತ ಅವಶ್ಯಕತೆ ಇಲ್ಲ. ಆದ್ರೂ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡತಕ್ಕಂಥದ್ದು ಸಾರ್ವಜನಿಕರಿಗೆ, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಏಜೆಂಟ್ ಹತ್ರ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ತಮ್ಮ ಮುಖಾಂತರ ಮತ್ತೊಂದ್ಸಲ ಹೇಳ್ತಾರೆ. सर इनामपूर मर्यादा हत्या ಬಗ್ಗೆ ಒಂದು ಇನಾದುಲಿ ಸಮಾಜ ಜಾತ್ಯತೀತ ಜೀವನ ನಾವು ಇದು ನಮ್ಮ ಮನೆ ಮರ್ಯಾದೆ ನಮ್ದ ಹೇಳ್ತೀವಲ್ಲ, ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆಯಲ್ಲಿ ಸಂಪೂರ್ಣ ಬಸವ ತತ್ವ ಇದೆ. ಪಾಪ ಹುಡುಗ ಆ ಹುಡುಗಿನೂ ಪಾಪ ಯಾರು ಕೊಲೆ ಆದ್ಲ ಹುಡುಗಿ, ಅವ್ರ ಮನೆಯವರೆಲ್ಲರೂ ಬಸವ ತತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಇವತ್ತು ಬಸವಣ್ಣವ್ರು ಏನು ಸಮಾನತೆ ಬಗ್ಗೆ ಮಾತನಾಡಿದ್ರು, ಬಸವಣ್ಣವ್ರು ಏನು ನಮ್ಮ ಸಮಾಜಕ್ಕೆ ಹೇಳ್ಕೊಟ್ಟಿದ್ರು, ಇನ್ನಾದ್ರೂ ನಮ್ಮ ಆ ವೈಷಮ್ಯಗಳನ್ನ ಬಿಡಬೇಕು, ಮನಸ್ತಾಪಗಳನ್ನ ಬಿಡಬೇಕು. ಮನುಷ್ಯನೇ ದಯವೇ ಧರ್ಮದ ಮೂಲ ಅಂತ ಹೇಳಿರ್ತಕ್ಕಂಥ ಬಸವಣ್ಣವ್ರನ್ನ ಹೇಳಿರ್ತಕ್ಕಂಥ ಆದಿಯನ್ನ ನಾವು ಅದನ್ನು ಯೋಚನೆ ಮಾಡಿ ಸಮಾಜದಲ್ಲಿ ನಾವು ಬದುಕ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡ್ಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ತಂದೆನೆ ಹೋಗಿ ಮಗಳಿಗೆ ಕೊಲ್ತಕ್ಕಂಥದ್ದು ನಿರ್ದರ್ಶನ ಏನಿದೆ, ಯಾವುದೇ ಸಮಾಜದಲ್ಲಿ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು, ಯಾವುದೇ ದೇಶದಲ್ಲಿ ಇಂಥದ್ದು ಆಗ್ಬಾರ್ದು. ಇದು ನಿಜಕ್ಕೂ ಬಹಳ ಮನಸ್ಸಿಗೆ ದುಃಖ ತರ್ತಕ್ಕಂಥ ಸಂಗತಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಜಾತ್ಯತೀತ ಜೀವನ ಇದು ನಮ್ಮ ಮನೆ ಮರ್ಯಾದೆ ನಮ್ದ ಹೇಳ್ತೀವಲ್ಲ, ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆಯಲ್ಲಿ ಸಂಪೂರ್ಣ ಬಸವ ತತ್ವ ಇದೆ. ಪಾಪ ಹುಡುಗ ಆ ಹುಡುಗಿನೂ ಪಾಪ ಯಾರು ಕೊಲೆ ಆದ್ಲ ಹುಡುಗಿ, ಅವ್ರ ಮನೆಯವರೆಲ್ಲರೂ ಬಸವ ತತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಇವತ್ತು ಬಸವಣ್ಣವ್ರು ಏನು ಸಮಾನತೆ ಬಗ್ಗೆ ಮಾತನಾಡಿದ್ರು, ಬಸವಣ್ಣವ್ರು ಏನು ನಮ್ಮ ಸಮಾಜಕ್ಕೆ ಹೇಳ್ಕೊಟ್ಟಿದ್ರು, ಇನ್ನಾದ್ರೂ ನಮ್ಮ ಆ ವೈಷಮ್ಯಗಳನ್ನ ಬಿಡಬೇಕು, ಮನಸ್ತಾಪಗಳನ್ನ ಬಿಡಬೇಕು. ಮನುಷ್ಯನೇ ದಯವೇ ಧರ್ಮದ ಮೂಲ ಅಂತ ಹೇಳಿರ್ತಕ್ಕಂಥ ಬಸವಣ್ಣವ್ರನ್ನ ಹೇಳಿರ್ತಕ್ಕಂಥ ಆದಿಯನ್ನ ನಾವು ಅದನ್ನು ಯೋಚನೆ ಮಾಡಿ ಸಮಾಜದಲ್ಲಿ ನಾವು ಬದುಕ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡ್ಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ತಂದೆನೆ ಹೋಗಿ ಮಗಳಿಗೆ ಕೊಲ್ತಕ್ಕಂಥದ್ದು ನಿರ್ದರ್ಶನ ಏನಿದೆ, ಯಾವುದೇ ಸಮಾಜದಲ್ಲಿ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು, ಯಾವುದೇ ದೇಶದಲ್ಲಿ ಇಂಥದ್ದು ಆಗ್ಬಾರ್ದು. ಇದು ನಿಜಕ್ಕೂ ಬಹಳ ಮನಸ್ಸಿಗೆ ದುಃಖ ತರ್ತಕ್ಕಂಥ ಸಂಗತಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಬಳಿಕ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅವರು ಮಾತನಾಡಿ, ಆ ಮುಹೂರ್ತ ಈ ಮುಹೂರ್ತ ಅನ್ನದೇ ಮೂಢನಂಬಿಕೆಯಿಂದ ನಾವೆಲ್ಲರೂ ಕೂಡ ಹೊರಗೆ ಬಂದು ಅದೇ ದುಡ್ಡು ಉಪಯೋಗ ಮಾಡಿ ಒಳ್ಳೆಯ ಉದ್ಯೋಗಗಳನ್ನ ಮಾಡಿದ್ರೆ ಮಾತ್ರ ನಮ್ಮ ಸಮಾಜ ಸದೃಢವಾಗುತ್ತೆ ಎಂದಿದ್ದಾರೆ. मुहूर्त कधीच बघितलं नाही. अगदी पहिलं काम एक 5 एकराच्या आमच्या गावासाठी स्कीम केली. रात्री 12 वाजता ते काम कंप्लीट झालं. तो जो इलेक्ट्रिशियन होता त्याला काय झालं, बाबा सगळं झालंय साहेब, तुम्ही मुहूर्त बघा, चांगला कोण माणूस मोठा बघा आणि चालू करा.
मी त्याला तिथं साईडला आता किती वाजले 12 मूर्त मला अगदी 1 नंबरचा आहे. तू इलेक्ट्रिशियन आहेस, ह्याच्यातला तज्ञ आहेस, ते बटन दाब आणि आमची स्कीम चालू कर. रात्री 12 चालू झाली आणि अजून सुद्धा 40 वर्ष होत आली ती स्कीम 1 नंबरला चाललेली आहे. मग मूर्त कशाला बघता तुम्ही? 12 केलं काय, अवशाला केलं काय, कोणी काय झूठ आहे हे सगळं डोक्यात भरून आमचा सत्यानाश व्हावा आहे. या अंधश्रद्धा सगळ्या आम्हाला काढून टाकल्या तरच आम्ही पुढे जाऊ शकतो, नाहीतर सगळं आम्ही फसवून घेऊन 4 पैसे आहेत ते मी त्या कोणाच्या जर पदरात टाकून आम्ही रिकाम्या घरात जायची वेळ आली आहे. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.